ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಮತ್ತೆ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷಕ್ಕೆ ಇದೆ ಫಸ್ಟ್ ಸ್ಪೀಟ್. ಭಾಳ ಖುಷಿ ಆಗ್ತದೆ. ಎಲ್ಲರೂ ನೋಡ್ತಾ ಇರೋದೆಲ್ಲ ನನ್ನ ಸಹೋದ್ಯೋಗಿಗಳಿಗೆ ಮತ್ತು ಚಿತ್ರರಂಗದ ಗಣ್ಯರಿಗೆ ನಮಸ್ಕಾರ ಹೇಳ್ತಾ, ಈ ಸಿನಿಮಾದಲ್ಲಿ ನಾನು ನನ್ನ ಕೆಲಸದ ಬಗ್ಗೆ ಮಾತಾಡಲ್ಲ, ಬೇರೆದ್ರ ಬಗ್ಗೆ ಮಾತಾಡ್ತೀನಿ. ನಾನು ಈ ಸಿನಿಮಾದಲ್ಲಿ 2 ಆಕ್ಷನ್ ಕಂಪೋಸ್ ಮಾಡಿದ್ದೀನಿ. ಅದು 2 ಆಕ್ಷನ್ ಭಾಳ ಅದ್ಭುತವಾಗಿ ಬಂದಿದೆ. ರಾಜವರ್ಧನ್ ತುಂಬ ಚೆನ್ನಾಗಿ ಎಫರ್ಟ್ ಆಗಿ ಆ 2 ಆಕ್ಷನ್ ಮಾಡಿದ್ರು. ಭಾಳ ಖುಷಿ ಆಯಿತು ನನಗೆ. ಆ್ಯಕ್ಷನಲ್ಲಿ ಮಾಡಬೇಕಾದ್ರೆ ಕೆಲವು ಅನುಭವಗಳಾಯಿತು, ಅದನ್ನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ಫ್ರೇಮ್ ಇಡ್ತಾ ಇರಬೇಕಾದ್ರೆ ನಮ್ಮ ನಾಗೇಶ್ ಆಚಾರ್ಯ ಅವರು ಫೋಟೋಗ್ರಫಿ ಅಂದರೆ ಫೈರ್ ಕಾಣಿಸ್ತಾ ಇತ್ತು. ಒಂದು ಫೈರು ಏನೋ ಮಾಡಬೇಕು ಈ ಸಿನಿಮಾದಲ್ಲಿ ಅನ್ನೋ ಥರ ನಾನು ಪ್ರತಿ ಶಾಟು ಗಮನಿಸ್ತಾ ಇದ್ದೆ ಅವ್ರನ್ನ. ಆ ಸ್ಮೋಕ್ ಹಾಕ್ಸೋದಾಗಲಿ, ಆಮೇಲೆ ಟ್ರೈಲಿ ಶಾರ್ಟ್ಸ್ ಆಗಲಿ, ಯಾವುದೇ ಆಗಲಿ ಪ್ರತಿ ಈಗ ಸಾಂಗಲ್ಲಿ ಮಾಡೋದು ಓಕೆ, ಸಾಂಗಲ್ಲಿ ಅದ್ಭುತವಾಗಿ ಮಾಡಬೇಕು, ಪ್ರತಿ ಫ್ರೇಮು ಚೆನ್ನಾಗಿರಬೇಕು, ಸಾಂಗ್ ಚೆನ್ನಾಗಿ ಕಾಣಿಸ್ಬೇಕು ಅಂತ ಎಲ್ಲರೂ ಅನ್ಕೊಂತಾರೆ. ಬಟ್ ಈ ಸಿನಿಮಾದಲ್ಲಿ ಪ್ರತಿ ಫ್ರೇಮು ಇನ್ಕ್ಲೂಡಿಂಗ್ ಆ್ಯಕ್ಷನ್ ಇರ್ಬೋದು, ಸೀನ್ ಇರ್ಬೋದು, ಸಾಂಗು ಎಲ್ಲ ಸಾಂಗ್ ಥರನೇ ಇದೆ. ಅಂದರೆ ಅಷ್ಟು ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ನ ಈ ಸಿನಿಮಾದಲ್ಲಿ ನಾಗೇಶ್ ಆಚಾರ್ಯ ಅವರು ಮಾಡಿದ್ದಾರೆ. ಅದಕ್ಕೆ ನಮ್ಮ ಪರಮೇಶ್ ಅವರು ಪ್ರೋತ್ಸಾಹ ತುಂಬ ಇದೆ. ಅಂದರೆ ಇಷ್ಟೇ ಟೈಮಲ್ಲಿ ಮುಗಿಸ್ಬೇಕು ಅಂತ ಒಂದು ರಿಸ್ಟ್ರಿಕ್ಷನ್ ಲೈನ್ ಹಾಕೇ ಇಲ್ಲ, ಒಂದು ಬೌಂಡ್ರಿ ಲೈನ್ ಹಾಕೇ ಇಲ್ಲ ನಮಗೆ. ಮಾಸ್ಟರ್ ಅದ್ಭುತವಾಗಿ ಬರ್ಬೇಕು ಆ್ಯಕ್ಷನ್ ಮಾಡಿ ಅಂದರು. ಸೊ ಅದೇ ರೀತಿ ನಾನು ಮಾಡಿದ್ದ ಆ 2 ಆ್ಯಕ್ಷನು ರಾಜವರ್ಧನ್ ತುಂಬ ಚೆನ್ನಾಗಿ ಮಾಡಿದ್ರು. ನಾಗೇಶ್ ಆಚಾರ್ಯ ಅವ್ರ ಕ್ಯಾಮ್ರಾ ವರ್ಕು ಭಾಳ ಚೆನ್ನಾಗಿತ್ತು. ಸೊ ಒಳ್ಳೆ ಲೊಕೇಶನ್ಸ್ ಕೊಟ್ಟರು ನಮ್ಮ ಪರಮೇಶ್ ಅವ್ರ ಬಗ್ಗೆ. ಅಂದರೆ ಭಾಳ ಟೇಸ್ಟ್ ಇರೋಂಥ ಪ್ರೊಡ್ಯೂಸರ್. ಎಂಥ ಟೇಸ್ಟ್ ಅಂದರೆ ಅವ್ರು ನಿಜವಲ್ಲೂ ಅವರು ನಾನು ಸುಮಾರು ಪಿಕ್ಚರ್ಗಳು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಏನಾದರೂ ಮಾಡಬೇಕು ಅಂದರೆ ಏನೋ ಮಾಡಬೇಕು ಅಂದರೆ ದೊಡ್ಡದಾಗಿ ಮಾಡಬೇಕು, ಎಕ್ಸ್ಟ್ರಾಡರಿ ಬರಬೇಕು ಸಿನಿಮಾ, ಅದೇ ಇರುತ್ತೆ ಅವ್ರ ಮೈಂಡಲ್ಲಿ. ಬಟ್ ಅವ್ರ ಕಷ್ಟ ಸುಖ ನಾವು ಪ್ರೊಡ್ಯೂಸರ್ಗೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅವರು ಪಾಪ ದುಡ್ಡು ಎಲ್ಲಿಂದ ತರ್ತಾರೋ, ಸಾಲ ತರ್ತಾರೋ, ಇಲ್ಲ ಫೈನಾನ್ಸ್ ತಗೊಂತಾರೋ, ಅದು ಸೆಕೆಂಡ್ರಿ. ಬಟ್ ಅವರು ಸಿನಿಮಾಗೆ ಮೋಸನೇ ಮಾಡಿಲ್ಲ, ಇದುವರೆಗೂ ಮಾಡಿಲ್ಲ, ಮುಂದೇನೂ ಮಾಡಲ್ಲ. ಇಂಥ ಪರಮೇಶ್ ಅಂತ ನಿರ್ಮಾಪಕರು ಒಂದು ಭಾರತ ದೇಶ ತಿರುಗಿ ನೋಡುವಂಥ ಸಿನಿಮಾಗಳು ಮಾಡೋಂಥ ದೊಡ್ಡ ಪ್ರೊಡ್ಯೂಸರ್ ಆಗಲಿ ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 100% ಅವ್ರು ಆಗ್ತಾರೆ, ಆ ಒಂದು ಕಾನ್ಫಿಡೆನ್ಸ್ ನನಗಿದೆ. ಸೊ ಪ್ರಣಯಂ ಸಿನಿಮಾ ಮದನ್ ಹರಿಣಿ ಅವರು ಭಾಳ ನಾನು ಅವರು ಹೆಜ್ಜೆನಾದ ಸಿನಿಮಾಯಿಂದ ಜೊತೆಲಿ ಕೆಲಸ ಮಾಡಿದ್ದೀವಿ. ಅದ್ಭುತ ಮದನ್ ಹರಿಣಿ ಅವರ ಕೆಲಸ. ಲಾಸ್ಟ್ ಟೈಮ್ ನಾನು ಫೈಟ್ ಎಡಿಟಿಂಗ್ ಹೋದಾಗ ಪರಮೇಶ್ ಅವರು ಒಂದು ಸಾಂಗ್ ನೋಡಿ ಅಂತ ತೋರಿಸಿದ್ರು. ನನಗೆ ಸ್ವಲ್ಪ ಜಲಸ್ ಆಯಿತು. ಜಲಸ್ ಅಂದರೆ ವೈಯಕ್ತಿಕ ಜಲಸ್ ಇರುತ್ತಲ್ಲ, ಅಯ್ಯಪ್ಪ ನಾನು ನೋಡಿದೆ ಏನಿದು ಅಂದರೆ HMT ಥರ ಒಂದು ಲೊಕೇಶನ್, ಅದು ಲೊಕೇಶನ್ ಹೇಳ್ಬಾರ್ದು ನಾನು, ಒಂದು ರಾ ಲೊಕೇಶನಲ್ಲಿ ಈ ಥರ ಸಾಂಗ ನಾವು ಫೈಟ್ಸ್ ಮಾಡ್ತೀವಿ, ಏನಿದೆ ಈ ಥರ ಲೈಟಿಂಗು ನೋಡ್ತೀನಿ. ನಾಗೇಶ್ ಆಚಾರ್ಯ ಅವರು ಅದ್ಭುತವಾದ ಲೈಟಿಂಗು, ಅದ್ಭುತವಾದ ಒಂದು ಕೊರಿಯೋಗ್ರಾಫಿ, ಒಂದು ಮೇಕಿಂಗ್ ನನಗೆ ಭಾಳ ಖುಷಿ ಆಯಿತು. ನನ್ನ ಫೈಟ್ಸಲ್ಲಿ ನನಗೆ ಪ್ಯಾಂಥಮ್ ಕ್ಯಾಮ್ರಾ ಎಲ್ಲ ತರಿಸಿದ್ರು, ಕಾಂಪ್ರಮೈಸ್ ಇಲ್ಲ ನಮಗೆ ಪರಮೇಶ್ ಅವರು. ಸಾಂಗಲ್ಲಿ ಕೂಡ ಪ್ಯಾಂಥಮ್ ಇತ್ತು, 3 ಕ್ಯಾಮ್ರಾ ಇತ್ತು. ಆ ಒಂದು ಮೇಕಿಂಗ್ ನಿಜವಲ್ಲೂ ಭಾಳ ಖುಷಿ ಆಯಿತು. ಟೋಟಲ್ ಟ್ರೈಲರ್ ನೋಡಿದಾಗ ಇಡೀ ಸಿನಿಮಾ ಇದೇ ರೀತಿ ಮಾಡಿದ್ದಾರೆ ಅಂತ ನನಗೆ ಕಾನ್ಫಿಡೆನ್ಸ್ ಅಲ್ಲ, ನಾನು ವರ್ಕ್ ಮಾಡೋ ಟೈಮಲ್ಲಿ ಗೊತ್ತಾಗೋಯ್ತು. ಸೂಪರ್, ಈ ಸಿನಿಮಾ 100% ಚೆನ್ನಾಗಿ ಬರುತ್ತೆ, ಬಂದಿದೆ. ಜನ ಡೆಫಿನೆಟ್ಲಿ ಈ ಸಿನಿಮಾನ ಒಪ್ಕೊತಾರೆ. ನಮ್ಮ ಮನಮೂರ್ತಿ ಸರ್ ಒಳ್ಳೆ ಅದ್ಭುತವಾದ ಸಾಂಗ್ಸ್ ಕೊಟ್ಟಿದ್ದಾರೆ. ಭಾಳ ಖುಷಿ ಆಯ್ತು ಸರ್, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಾಂಗ್ಸ್. ಆ್ಯಂಡ್ ನಮ್ಮ ಜಯಂತ್ ಕಾಯ್ಕಿಣಿ ಅವರು 3 ಸಾಂಗ್ ಬರ್ತಿದ್ದಾರೆ. ಅದೇ ರೀತಿ ಹೃದಯೇಶ್ ಅವರಿದ್ದಾರೆ. ಇನ್ನು ಚಿನ್ಮಯ್ ಅಲ್ಲ, ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಸಿನಿಮಾ ಪ್ರಣಯಂ, ಈ ಥರ ಒಂದು ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಹಿಟ್ಟಾಗಬೇಕು. ನಮ್ಮ ಜನ ಈ ಸಿನಿಮಾ ಥಿಯೇಟ್ರಲ್ಲಿ ಬಂದು ನೋಡಿ ಈ ಸಿನಿಮಾನ ಸಕ್ಸಸ್ ಮಾಡಿ 100% ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನಿಮಾ. ಸೊ ಎಲ್ಲ ಕಲಾವಿದರಿಗೂ ಥ್ಯಾಂಕ್ಸ್. ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಾಜವರ್ಧನ್ ಮತ್ತೊಮ್ಮೆ ನನಗೆ ಶುಭಾಶಯಗಳು. ಈ ಸಿನಿಮಾ 100% ಗೆಲ್ಲುತ್ತೆ, ಒಳ್ಳೇದಾಗುತ್ತೆ. ಪರಮೇಶ್ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಇಡೀ ಟೀಮ್ಗೆ. ನಾಗೇಶ್ ಆಚಾರ್ಯ ಅವರೇ ಸೂಪರ್ ವರ್ಕ್, ಥ್ಯಾಂಕ್ ಯು ವೆರಿ ಮಚ್. ನಾನು ಈ ಸಿನಿಮಾದಲ್ಲಿ ಒಂದು ಪಾರ್ಟ್ ಅಂತ ಹೇಳೋಕ್ಕೆ ಭಾಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.